ಸುಮಾರು ಒಂದು ವರ್ಷನೇ ಆಯ್ತು. ಮಾತಾಡಕ್ಕಾಗ್ತಿಲ್ಲ. ನಾನು ಬದುಕ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಇವತ್ತು ಮೇಲೆ ಆಗ್ತೈತೆ, ನಾಳೆ ಮೇಲೆ ಆಗ್ತೈತೆ. ಈಚೆಗೆ ಗಾಯ ಆಗಿಬಿಡ್ತಲ್ಲ. ಬದಲಾವಣೆ ಆಗೋದಕ್ಕೆ ಈಗ ಬದಲಾವಣೆನೇ ಇಲ್ದಿದ್ರೆ ನಮಸ್ಕಾರ ಮೇಡಮ್. ವಿ ಆರ್ ರಾಮಾಂಜನೇಯ, ಹೊರಟಿನ ತಾಲೂಕು ಒಡೆಯರಲ್ಲಿ. ಸುಮಾರು ಒಂದು ವರ್ಷನೇ ಆಯ್ತು. ಬಾಯಿ ತೆಗಿಯಕ್ಕಾಗ್ತಿರ್ಲಿಲ್ಲ. ಇಲ್ಲಿ ನೋವು, ಆಮೇಲೆ ಗಾಯ ಇಲ್ಲಿ ಶುರುವಾಯ್ತು. ಏನೊಂದು ತಿನ್ನಕ್ಕಾಗ್ತಿರ್ಲಿಲ್ಲ. ಹಾಗೆಲ್ಲ ಇನ್ನೇ ಒಂದೇ ವಾರ ಬದುಕಿರೋದು ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಹೇಳ್ಬಿಟ್ಟು ಮೂಗಿನಾಗೆ ಬಾಯಲ್ಲಿ ತಿನ್ನಕ್ಕೆ ಆಗ್ತಿರ್ಲಿಲ್ಲ. ಮೂಗಿನಲ್ಲಿ ಪೈಪಿನ ಮೂಲಕವಾಗಿ ಗಂಜಿ, ಜ್ಯೂಸು, ಕಾಫಿ ಹಂಗಾಯ್ತು. ಏನ್ ಮಾಡೋಣ? ಹಾಸ್ಪಿಟ್ಲ್ ತೋರಿಸ್ದೆ. ಅವರು ಸುತ್ತರು. ಆ ಸುತ್ತಿನ ಒಂದಿನ ಮೇಲಾಗೋದು, 2 ದಿನ ತಿರ್ಗ ಇವತ್ತು ಮೇಲೆ ಆಗ್ತೈತೆ, ನಾಳೆ ಮೇಲೆ ಆಗ್ತೈತೆ. ಅಲ್ಲೇ ಲೋಕಲ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡ್ರೆ ಇಲ್ಲ. ನಾನು ಮಾತಾಡಕ್ಕಾಗ್ತಿರ್ಲಿಲ್ಲ. ನಾನು ಬದುಕ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಮಕ್ಕಳು ಬಂದಿದ್ರು, ಇವನು ಬಂದಿದ್ರು. ಬದಲಾವಣೆ ಆಗೋದಕ್ಕೆ ಈಗ ಮಾತಾಡೋದು, ನಡೆದಾಡೋದು, ಅದು ಇದು ಎಲ್ಲ ಬದಲಾವಣೆನೇ ಇಲ್ದಿದ್ರೆ ಅಯ್ಯೋ ನಾನು ಹೇಳಕ್ಕಾಗಲ್ಲಮ್ಮ. ನಾನು ಉಳಿತೀನಿ ಅನ್ನೋದು ನನಗೂ ಗೊತ್ತಿಲ್ಲ. ನೋವಲ್ವಾ? ಬಾಯಿ ತೆಗಿಯಕ್ಕಾಗ್ತಿರ್ಲಿಲ್ಲ. ಇಡ್ಲಿ ಬಾಯಿ ತೆಗೆದು ಇಡ್ಲಿ ಪೀಸು ಬಾಯಿ ಕೇಳಕ್ಕಾಗ್ತಿರ್ಲಿಲ್ಲ. ವಾಯ್ಸು ಕ್ಲೀನಾಗಿ ಬರ್ತಾ ಇಲ್ಲ. ಸ್ವಲ್ಪ ಕಫ ಪೂನಮ್ಮ ಪರವಾಗಿಲ್ಲ. ಈಚೆಗೆ ಗಾಯ ಆಗಿಬಿಡ್ತಲ್ಲ. ಈಗ ಈ ಧ್ವನಿ ಪೆಟ್ಟಿಗೆ ಏನಾದರೂ ಏಟಾಗಿ ಏನು ಅಂತ ನಾನು ಕ್ಲಿಯರ್ ಆಗ್ತೈತೆ. ಇನ್ನೊಂದು ಸಾರಿ 2 ಸಾರಿ ಮಾತ್ರೆ ತಗೊಂಡೋಗಿ ಯೂಸ್ ಮಾಡ್ರಿ, ಒಳ್ಳೇದಮ್ಮ.